ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಚಿತ್ರತಂಡ ಎಡವಟ್ಟು ಮಾಡಿಕೊಂಡಿದೆ. ಚಿತ್ರದ ನಾಯಕ ಜೈದ್ ಹಾಗೂ ನಿರ್ದೇಶಕ ಅನಿಲ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಚಿತ್ರತಂಡದ ಎಡವಟ್ಟಿಗೆ ಪಾಪ ಡ್ರೋನ್ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕಳೆದ 25ನೇ ತಾರೀಕು ಚಿತ್ರದುರ್ಗದಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಂದ್ರೆ ಕಲ್ಟ್ ಚಿತ್ರತಂಡ ಏನಿದೆ ಚಿತ್ರೀಕರಣವನ್ನ ನಡೆಸ್ತಾ ಇತ್ತು. ಈ ಸಂದರ್ಭದಲ್ಲಿ ಕಲ್ಟ್ ಚಿತ್ರಕ್ಕೆ ಡ್ರೋನ್ ಟೆಕ್ನಿಷಿಯನ್ ಆಗಿ ಸಂತೋಷ್ ಅನ್ನುವಂಥ ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇದ್ರು. 25 ಲಕ್ಷ ರೂಪಾಯಿ ಸಾಲ ಮಾಡಿ ಡ್ರೋನ್ ಅನ್ನ ಖರೀದಿಸಿ ಈ ಡ್ರೋನ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಸಂತೋಷ್ ಅಲ್ಲಿಗೆ ಬಂದಿದ್ರು. ಶೂಟಿಂಗ್ ಮಾಡ್ತಾ ಇದ್ದಂಥ ಸಂತೋಷ್ ಶೂಟಿಂಗ್ ವೇಳೆ ಡ್ರೋನ್ ವಿಂಡ್ ಫ್ಯಾನ್ಗೆ ಟಚ್ ಆಗಿತ್ತು. ಆ ವೇಳೆ ಡ್ರೋನ್ ಪೀಸ್ ಆಗಿ ಬಿದ್ದಿತ್ತು. ಇದಕ್ಕೂ ಮುಂಚೆ ಕೂಡ ಇದು ತುಂಬಾ ರಿಸ್ಕ್ ಇದೆ, ಈ ಜಾಗದಲ್ಲಿ ಡ್ರೋನ್ ಓಡಿಸೋದು ಬೇಡ ಅಥವಾ ಡ್ರೋನ್ ಚಲನೆ ಇಲ್ಲಿ ಆಗೋಲ್ಲ, ಪೀಸ್ ಆಗುತ್ತೆ ವಿಂಡ್ ಫ್ಯಾನ್ಗೆ ತಗುಲಿದ್ರೆ ಅಂತ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ ಸಂತೋಷ್. ಅವರಿಗೆ ಸಾಕಷ್ಟು ಅನುಭವ ಇರುತ್ತೆ, ಅದರ ಆಧಾರದ ಮೇಲೆ ಹೇಳಿದ್ರು. ಹಾಗಿದ್ರೂ ಕೂಡ ಚಿತ್ರದ ನಿರ್ದೇಶಕ ಇಲ್ಲ, ಈ ಚಿತ್ರೀಕರಣ ಆಗಲೇಬೇಕು, ಈ ರೀತಿಯಾಗಿ ಡ್ರೋನ್ ಅನ್ನ ನೀನು ಆಪರೇಟ್ ಮಾಡಲೇಬೇಕು ಅಂತ ಒತ್ತಾಯಿಸಿದ್ರಂತೆ, ಒತ್ತಡ ಹೇರಿದ್ರಂತೆ. ಇದಾದ ಬಳಿಕ ಸಂತೋಷ್ಗೆ ಕೊಂಚವೂ ನಷ್ಟವನ್ನ ಕಟ್ಕೊಟ್ಟಿಲ್ಲ ಚಿತ್ರತಂಡ. ಹೀಗಾಗಿ ಮನನೊಂದು ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ರು. ಕಲ್ಟ್ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಂಥ ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ಮತ್ತು ನಿರ್ದೇಶಕ ವಿರುದ್ಧ ಈಗ ಸಂತೋಷ್ ಅವರು ಈ ರೀತಿ ಆರೋಪವನ್ನ ಮಾಡಿದ್ದಾರೆ. ನನಗೆ ಯಾವ ನಷ್ಟವನ್ನು ಕೂಡ ಇವರು ತುಂಬಿಕೊಟ್ಟಿಲ್ಲ. ಹೀಗಾಗಿ ಜೈದ್ ಬಳಿ ಕೇಳ್ಕೊಂಡಿದ್ರಂತೆ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಅವರು, ಅಟ್ಲೀಸ್ಟ್ ಡ್ರೋನ್ ಹಾಳಾಗ್ಬಿಟ್ಟಿದೆ, 25 ಲಕ್ಷ ನಾನು ಸಾಲ ಮಾಡ್ಕೊಂಡು ಬಂದಿದ್ದೆ, ಹಾಗಾಗಿ ಇದಕ್ಕೆ ಬೇಕಾಗಿರುವಂಥ ಸಾಲವನ್ನು ತೀರಿಸೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಹಾಗಾಗಿ ನೀವು ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ರಂತೆ. ಆದರೆ ಇದು ಯಾವುದಕ್ಕೂ ಕೂಡ ಇವರು ಸರಿಯಾಗಿ ಸ್ಪಂದಿಸಿಲ್ಲ. ಸಂತೋಷ್ ಬಳಿ ವೈಟ್ ಪೇಪರ್ ಮೇಲೆ ಜೈದ್ ಸಹಿ ಮಾಡಿಸ್ಕೊಂಡಿದ್ರಂತೆ. ಆ ಆರೋಪ ಕೂಡ ಇದೆ. ಅಂದರೆ ಇಲ್ಲಿ ಆಗಿರುವಂಥ ಚಿತ್ರೀಕರಣಕ್ಕಾಗಿರುವಂಥ ವೆಚ್ಚ ಏನಿದೆ ಅದೆಲ್ಲವನ್ನು ಕೂಡ ನಿನ್ನ ಹತ್ರನೇ ತುಂಬಿಸ್ಕೊಳ್ತೀನಿ, ನೀನೇ ಕೊಡಬೇಕು ಅಂತೇಳಿ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ ಬಳಿಕ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂಥ ಆರೋಪನೂ ಇದೆ. 1.5 ಲಕ್ಷ ಮೌಲ್ಯದ ಮೆಮೊರಿ ಕಾರ್ಡನ್ನು ಕೂಡ ಕಿತ್ಕೊಂಡಿದ್ದಾರಂತೆ. ಇದು ಕರಪ್ಟ್ ಆಗಿದೆ, ನಾನು ಕೊಡ್ತೀನಿ ಸರ್, ಬಟ್ ನನಗೆ ನಷ್ಟ ಆಗಿದೆಯಲ್ಲ, ಹಾಗಾಗಿ ಆ ನಷ್ಟ ತುಂಬಿಕೊಡಿ ಅಂತ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಸಂತೋಷ್ ಅವರಿಗೆ ಈ ಚಿತ್ರತಂಡದಿಂದ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿರಲಿಲ್ವಂತೆ. ಹೀಗಾಗಿ ಮನನೊಂದು ಟೆಕ್ನಿಷಿಯನ್ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ರು. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಅಂದರೆ ಈ ಚಿತ್ರತಂಡದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಕೆಲವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅಂತ ಅವರೀಗ ವಿಚಾರಣೆಗೆ ಹಾಜರಾಗಬೇಕಿದೆ. ಕಲ್ಟ್ ಚಿತ್ರತಂಡಕ್ಕೆ ಎದುರಾಗಿರುವಂಥ ದೊಡ್ಡ ಸಂಕಷ್ಟ ಇದು. ಡ್ರೋನ್ ಟೆಕ್ನಿಷಿಯನ್ ಆಗಿದ್ದಂಥ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ರು. ಕಾರಣ ಏನಪ್ಪ ಅಂದರೆ 25 ಲಕ್ಷ ಮೌಲ್ಯದ ಡ್ರೋನ್ನ ತೆಗೆದುಕೊಂಡು ಬಂದು ಡ್ರೋನ್ ಆಪರೇಟ್ ಮಾಡ್ತಾ ಇದ್ರು. ಆದರೆ ಅಲ್ಲಿ ವಿಂಡ್ ಫ್ಯಾನ್ ಇದ್ದಿದ್ರಿಂದ ಅಲ್ಲಿ ಡ್ರೋನನ್ನು ನಾವು ಆಪರೇಟ್ ಮಾಡೋಕ್ಕಾಗಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಚಿತ್ರತಂಡ ರಿಸ್ಕ್ ತೆಗೆದುಕೊಂಡು ಡ್ರೋನ್ ಆಪರೇಟ್ ಮಾಡಿಸಿತ್ತು. ಆದರೆ ಆ ವಿಂಡ್ ಫ್ಯಾನ್ಗೆ ತಗಲಿ ಡ್ರೋನ್ ಪುಡಿ ಆಗಿತ್ತು. 25 ಲಕ್ಷ ಎಲ್ಲಿಂದ ತೆಗೆದುಕೊಂಡು ಬರಲಿ ನಾನು? ಅದು ಸಂತೋಷ್ ಅವರ ಪ್ರಶ್ನೆ. ಎರಡು ದಿನ ಶೂಟಿಂಗ್ ಅಂತ ಹೋಗಿದ್ದು, ಒಂದಿನಕ್ಕೆ ನಾನು ಡ್ರೋನ್ ಕ್ರ್ಯಾಶ್ ಆಗಿ ನಾನು ಅವ್ರಿಗೆ ಮಾತು ತುಂಬ ಬೆಳೆದು ನಾನು ಬೇರೆ ಡ್ರೋನ್ ತರಿಸಿ ಮಾಡಿಕೊಡೋಷ್ಟು ಇತ್ತು. ಬಟ್ ಅವರು ನನಗಲ್ಲಿ ಬೆಲೆ ಇರಲಿಲ್ಲ. ತುಂಬ ರೂಢಾಗೆಲ್ಲ ಮಾತಾಡಿ ವೈಟ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡು ನನ್ನ ಮೆಮೊರಿ ಕಾರ್ಡೆಲ್ಲ ಕಿತ್ಕೊಂಡು ನನಗೆ ಒಂಥರ ಟೆಕ್ನಿಷಿಯನ್ ಮುಂದೆ ಎಲ್ಲ ನನಗೆ ಈ ರೆಸ್ಪಾನ್ಸ್ ಇಲ್ಲದಿರೋ ಥರ ಮಾಡಿ ಕಳಿಸ್ತಾರೆ. ನನಗೆ ತುಂಬ ಬೇಜಾರಾಗೋಗೆ ನಾನು ರಿಟರ್ನ್ ಬೆಂಗಳೂರು ಬಂದಿದ್ದೆ. ಯಾವ ಸಿನಿಮಾಗೆ ನೀವು ಟೆಕ್ನಿಷಿಯನ್ ಕೆಲಸ ಮಾಡಿದ್ರಿ? ಯುವ ಮಾಡಿದ್ದೀನಿ, ಮಾರ್ಟಿನ್ ಮಾಡಿದ್ದೀನಿ, ತುಂಬ ಪಿಕ್ಚರ್ ಮಾಡಿದ್ದೀನಿ. ನಾನು ತಿಂಗಳ ನಾವು ಡ್ರೋನ್ ಅಂದರೆ ಗೊತ್ತಿರುತ್ತಲ್ಲ ಸರ್, ನನಗೆ ಯಾವ್ಯಾವ ಪಿಕ್ಚರ್ ಮಲಯಾಳಿ ಪಿಕ್ಚರಿಂದ ಹಿಡಿದು ತೆಲುಗು ಪಿಕ್ಚರ್ ಪ್ರತಿಯೊಂದು ಮಾಡ್ಕೊಂಡ್ಬಂದಿದ್ವಿ. ಪರ್ ಡೇ 25,000 IR ಅಷ್ಟೇ ಸರ್. ಅದು ಪರ್ಚೇಸ್ ಮಾಡೋಕ್ಕೆ 24 ಲಕ್ಷ ಆಗುತ್ತೆ ಸರ್. ಒಂಚೂರು ಏನು ಉಳಿದಿಲ್ಲ ಸರ್ ಅದರಲ್ಲಿ. 2 ಜಾಸ್ತಿಗೆ ಬಿಟ್ಟರೆ ಇನ್ನೇನು ಉಳಿದಿಲ್ಲ. ಇಲ್ಲ, ಸೋಮವಾರ ಬಂದು ಸಿಗ್ತೀನಿ, ಮೀಟ್ ಮಾಡ್ತೀನಿ ಅಂತ ಮಾಡಿರೋ ಸ್ಟೇಷನ್ ಪೊಲೀಸ್ ಕಡೆಯಿಂದ ಹೇಳ್ಸಿದ್ದಾರೆ. ಅದೇನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೋಮವಾರದವರೆಗೂ ಅದೇನು ಕೊಡ್ತಾರೆ ಅನ್ನೋದು ನನಗೆ ಇನ್ನೂ ಐಡಿಯಾ ಇಲ್ಲ. ಅವತ್ತು ಅವ್ರು ಬಂದು ಏನು ಮಾತಾಡೋ ನಿಜ ನಾನು ಇರೋದು ನಾನು ಹೇಳ್ತೀನಿ. ಬಡೇನು ಈಗ ಚಿಕ್ಕ ಮನೆಗೆ ಹೋಗ್ಬೇಕೀಗ, ಯಾಕೆಂದರೆ ಸಾಲ ತೀರಿಸ್ಲೇಬೇಕಲ್ಲ ನಾನು.
ಈಗ ಇವ್ರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೋಮವಾರದ ಮೇಲೆ ಗೊತ್ತಾಗೋದು ಇವ್ರು ಏನ್ ಮಾಡ್ಕೊಡ್ತಾರೆ ಅನ್ನೋದ್ರ ಮೇಲೆ ನಂಗೆ ಗೊತ್ತಿರೋದು. 5 ಲಕ್ಷ ರೂಪಾಯಿ ಒಡವೆ ಇಟ್ಟಿದ್ದೀನಿ. ಆತ್ಮಹತ್ಯೆಗೆ ಯತ್ನಿಸಿದಂತಹ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಅವರ ಸ್ನೇಹಿತ ಕಾಂತರಾಜು ಸಂಪರ್ಕದಲ್ಲಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸಂತೋಷ್ ಅವ್ರು ನಿಮ್ಗೆ ಎಷ್ಟು ದಿನದಿಂದ ಪರಿಚಯ, ಈಗ ಹೇಗಿದ್ದಾರೆ? ಸದ್ಯಕ್ಕೆ ಈ ಟೆಕ್ನಿಷಿಯನ್ ವರ್ಕನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು, ಈಗ ಚಿತ್ರತಂಡ ಏನು ಹೇಳ್ತಾ ಇದೆ? 25 ಲಕ್ಷದ ಡ್ರೋನ್ ಪುಡಿ ಆಗಿ ಹೋಗಿದೆ, ನಷ್ಟ ಭರಿಸ್ಕೊಡಿ ಅಂತ ಸಂತೋಷ್ ಅವರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಸ್ಪಂದಿಸ್ತಾ ಇಲ್ಲ ಅಂತ ಅವ್ರು ಆರೋಪಿಸ್ತಾ ಇದ್ದಾರೆ. ಇಲ್ಲ ಮೇಡಮ್, ನಿನ್ನೆನೋ ಮಾತಾಡಿದ್ದಾರೆ ಮ್ಯಾನೇಜರು. ಎಲ್ಲ ಆದ್ಮೇಲೆ ನಿನ್ನೇನೋ ಕಾಂಟ್ಯಾಕ್ಟ್ ಮಾಡಿದ್ರು. ಏನೋ ಬರ್ತೀವಿ ಭಾನುವಾರ, ಹೊರಗಡೆ ಶೂಟಿಂಗ್ ಅಲ್ಲಿ ಇದೀವಿ, ಬಂದ್ಬಿಟ್ಟು ಅದೇನು ಮಾತಾಡ್ಬಿಟ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಇವತ್ತು ನಾನು ಮಾತಾಡಿದೆ, ನಾನೇ ಅವರು ಮ್ಯಾನೇಜರ್ ಮಾಡಿದ್ದೆ. ಬರ್ತೀವಿ, ಮಾತುಕತೆ ಇವತ್ತೇ ಮೋಸ್ಟ್ಲಿ ಆದ್ರೆ ಇವತ್ತೇ ಬರ್ತೀನಿ ನನ್ನ ಹತ್ರ ಹೇಳಿದ್ರು ಅವರು. ಅಷ್ಟೇ, ಈಗ ಅವನು ಔಟ್ ಆಫ್ ಡೇಂಜರ್ ಅಲ್ಲಿ ಇದ್ದಾನೆ, ಪ್ರಾಬ್ಲಮ್ ಏನಿಲ್ಲ. ಈಗ ಬಂದಿದ್ದಾನೆ. ಅಂದ್ರೆ ನೀವು ಮಾತಾಡಿದ್ದು ನಿರ್ದೇಶಕ ಜೊತೆಗ ಅಥವಾ ಜೈದ್ ಖಾನ್ ಅವ್ರ? ಇಲ್ಲ, ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಜೊತೆಗೆ. ಬಟ್ ಸರ್, ಈ ರೀತಿ ರಿಸ್ಕ್ ಇದೆ ಅಂತ ಹೇಳಿದ್ರು, ಅವ್ರು ಯಾಕೆ ಈ ರೀತಿ ಡ್ರೋನ್ ಆಪರೇಟ್ ಮಾಡಲೇಬೇಕು ಅಂತ ಒತ್ತಾಯಿಸಿದ್ರು ಅಂತ? ಇಲ್ಲ ಮೇಡಮ್, ಅಲ್ಲಿ ಏನಾಗಿತ್ತು, ಈಗ ಆಪರೇಟರ್ ಮತ್ತೆ ಡೈರೆಕ್ಟರ್ ಕ್ಯಾಮ್ರಾಮನ್ ಅವ್ರ ಮೇಲೆ ಅಲ್ಲೇ ಸ್ಪಾಟ್ ಅಲ್ಲಿ ಇದ್ರೆ ಗೊತ್ತೇ ಇರುತ್ತೆ. ಏನೋ ಬ್ಯಾಕ್ ಹೋಗ್ಬೇಕು ಅಂತ ಏನೋ ಪ್ರೆಜರ್ ಹಾಕಿದಾರಂತೆ. ಇವನು ಏನೋ ಹೇಳಿದಾನೆ, ಆಗಲ್ಲ, ವಿಂಡ್ ಮಿಲ್ ಇದೆ ಅಂತ ಅಲ್ಲಿ ಕಾಣಿಸಿದೆ. ಅವ್ರಿಗೂನು ಏನೋ ಶಾಡೋ ಬರ್ತದೆ ಅಂತ ಎಲ್ಲ ತಿಳಿಸಿದ್ನಂತೆ. ತಿಳಿಸಾದ್ಮೇಲೆ ಏನಿಲ್ಲ, ಹೋಗಿ ಅಂತ ಪ್ರೆಜರ್ ಏನೋ ಹಾಕಿದಾರೆ. ಇನ್ನ ಈಗ ಡೈರೆಕ್ಟರ್ ಕ್ಯಾಮ್ರಾಮನ್ ಹೇಳಿದ್ರೆ ಇಲ್ಲ ಅನ್ನಕ್ಕಾಗಲ್ವಲ್ಲ, ಇವನು ಬೇಕು ಸ್ಟಾಪ್ ಮಾಡ್ಬೋದಾಗಿತ್ತು. ಅಂದ್ರೆ ಏನೋ ಕೇಳಿದ್ರೆ ಏನೋ ನೋಡ್ಕೊತಾ ಇರಲ್ಲ ಅಂದ್ಬಿಟ್ಟು ಏನೋ ಬ್ಯಾಕ್ ಹೋಗಿದ್ದಾನೆ. ಹೋದ ತಕ್ಷಣ ಅದು ವಿಂಡ್ ಮಿಲ್ಲು ಫೋರ್ಸ್ ಹೊಡೆದಿರುತ್ತಲ್ಲ, ಹೊಡೆದಿರೋ ಫೋರ್ಸ್ಗೆ ಏನು ಉಳಿದಿಲ್ಲ. ಅದು ಎಲ್ಲ ಪೀಸ್ ತರ ಆಗ್ಬಿಟ್ಟಿದೆ. ಫುಲ್ ಟೋಟಲ್ ಲಾಸ್ ಆಗಿದೆ ಅದು. ಸರ್, ಸಂತೋಷ್ ಅವ್ರದ್ದು ಇನ್ನೊಂದು ಆರೋಪ ಏನು ಅಂದರೆ, ಈ ರೀತಿ ಮೆಮೊರಿ ಕಾರ್ಡ್ ಇಸ್ಕೊಳ್ಳೋಕೆ ಅಂತ ಜೈದ್ ಖಾನ್ ಅವ್ರು ಕರೆದಂಥ ಸಂದರ್ಭದಲ್ಲಿ ಅವ್ರನ್ನ ಒಂದು ವೈಟ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದಾರೆ. ಈ ಸೈನ್ ಪ್ರಕಾರ ಏನಪ್ಪ ಅಂದರೆ, ಇದರಲ್ಲಿ ಲೆಟ್ರಲ್ಲಿ ನಾನು ಇಲ್ಲಿ ಏನೇನು ವೆಚ್ಚ ಆಗಿದೆ ಚಿತ್ರೀಕರಣಕ್ಕೆ ಅದೆಲ್ಲವನ್ನು ಕೂಡ ನಿನ್ನ ಹತ್ರನೇ ಬರೆಸ್ತೀನಿ, ಅಂದರೆ ನಿನ್ನ ಹತ್ರನೇ ತೆಗೆದುಕೊಳ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನುವಂಥ ಆರೋಪ ಕೂಡ ಇದೆ. ಇದ್ರ ಬಗ್ಗೆ ಸಂತೋಷ್ ಅವ್ರು ಏನಾದರೂ ಹೇಳಿದ್ರೆ ನಿಮ್ಮ ಹತ್ರ? ಹೌದು, ಅದೇನಾಗಿದೆ ಅಂದ್ರೆ, ಅದು ಬಿದ್ದಿರೋ ಫೋರ್ಸ್ ಏನಾಗಿರುತ್ತೆ, ಅದು ಕಾರ್ಡ್ ಒಳಗಡೆ ಜಾಮ್ ಆಗಿರುತ್ತೆ. ಇನ್ ಕೇಸ್ ಅದೇನಾದ್ರು ಫೋರ್ಸ್ಫುಲ್ ಎಳೆದಾಗ ಅದ್ರದ್ದು ಪಿನ್ ಇರುತ್ತಲ್ಲ, ಅದನ್ನ ನಾವು ಕಾರ್ಡ್ ಎಳೆದಾಗ ಜಾಮೀಮಾಗಿನ ಕಟ್ ಆದ್ರೆ ಅದು 1 ಲಕ್ಷ ಇರುತ್ತೆ. ಕಾರ್ಡ್ ಒಂದು HSD ಕಾರ್ಡ್ ಇರುತ್ತೆ 1 TB, ಅದು ಪ್ರಾಬ್ಲಮ್ ಅದು 1 ಲಕ್ಷ ಹೋಗುತ್ತಲ್ಲ. ಅವನೇನಂದಿದ್ದಾನೆ, ಓಕೆ ನಾನು ಅದನ್ನ ಓಪನ್ ಮಾಡಿ ಸೇಫ್ ಆಗಿ ಅದನ್ನು ನೋಡ್ಬೇಕಾಗತ್ತೆ. ಹೋಗಿರೋ ಲಾಸ್ ಅಲ್ಲ, ಅದನ್ನು ಲಾಸ್ ಅಂತ ಮಾಡ್ಕೊಳ್ಳೋದು ಬೇಡ. ಅದೇನು ಜಾಮ್ ಆದ್ರೆ ಮತ್ತೆ ಎಳ್ದಿರೋ ಫೋರ್ಸ್ಗೆ ಜಾಮ್ ಆಗಿ ಕಟ್ ಕಿಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅದು ರಿಕವರ್ ಮಾಡಿಸ್ಕೊಡ್ತೀನಿ, ನಿಮ್ಗೆ ಫುಟೇಜ್ ನಾನು ಕೊಡ್ತೀನಿ ಸರ್ ಅಂತ ಹೇಳದ್ನಂತೆ. ಅವ್ರೇನಿದ್ರೆ ನಂಗೆ ಫುಟೇಜ್ ಬೇಕು ಅಂತ ಏನೋ ಕೇಳಿದಾರೆ. ಮತ್ತೆ ಇವನು ಹೊರಟಿರೋನ್ನ ಮತ್ತೆ ಅವ್ರು ವಾಪಸ್ ಕರ್ಸ್ಕೊಂಡು ಏನೋ ಮಾತಾಡ್ತೀನಿ ಅಂತ ಕರ್ಸ್ಕೊಂಡಾದ್ಮೇಲೆ ಅಲ್ಲೋಗಿ ನಂಗೆ ಫುಟೇಜ್ ಕೊಟ್ಟು ಹೋಗು ಅಂತ ಡೈರೆಕ್ಟ್ರು ಕೇಳಿದ್ರಂತೆ. ಎಲ್ಲಿ ಏನಾಗಿದೆ ಡ್ರೋನ್ ನೋಡಿ ಅದು ಕಾರ್ಡು ಡೈರೆಕ್ಟ್ರ್ ಎತ್ಕೊಂಡಿದ್ದಾರೆ. ಅವರೇ ಎತ್ಕೊಂಡು ಕಾರ್ಡ್ ಕಾಪಿ ಹಾಕ್ಸ್ಕೊಂಡ್ಬಿಟ್ಟು ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಕೊಟ್ಟಿದ್ದಾರೆ. ಅವ್ರು ಹೋಗಿ ಎಲ್ಲ ಕಾಪಿ ಹಾಕ್ಸಿ ಮತ್ತೆ ಫುಟೇಜ್ ಏನಿಲ್ಲ ಅದರಲ್ಲಿ ಅಂದ್ಬಿಟ್ಟು, ನೀನು ಫುಟೇಜ್ ಕೊಡ್ಲಿಲ್ಲ ಅಂದ್ರೆ ನೀನು ಇವತ್ತಿನ ಶೂಟ್ದು ಏನು ಕಾಸ್ಟ್ ಖರ್ಚಾಗಿದೆ ಅದು ನೀನು ಕಟ್ಕೊಡ್ಬೇಕಾಗತ್ತಪ್ಪ, ಇಲ್ಲ ಅಂದ್ರೆ ನೀನು ರೀಶೂಟ್ ಮಾಡ್ಕೊಡ್ಬೇಕು ಅಂದ್ಬಿಟ್ಟು, ಸರಿ ಅವನ ಹತ್ರ ವೈಟ್ ಪೇಪರ್ ಸೈನ್ ಹಾಕ್ಸಿಲ್ಲ ಅಂತ ಹೀರೋ ಅಂದ್ರಂತೆ. ನನ್ಗೆ ಗೊತ್ತು ಹೆಂಗೆ ರಿಕವರ್ ಮಾಡ್ಬೇಕು, ನೀನು ಸೈನ್ ಹಾಕ್ಬಿಟ್ಟು ಹೋಗು ಅಂದ್ಬಿಟ್ಟು ಸೈನ್ ಹಾಕ್ಸ್ತಿದ್ದಾರೆ. ಅಂದ್ರೆ ಅವ್ರು ಅದೇ ಫುಟೇಜ್ಗೆ ನೀನು ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ನ ಹತ್ರ ರಿಕವರ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಸೈನ್ ಹಾಕ್ಸ್ಕೊಂಡು ಅದು ವೈಟ್ ಪೇಪರ್ ಮಾಡ್ಸ್ಕೊಬಾರ್ದಾಗಿತ್ತು, ಮಾತಾಡ್ಬೋದಾಗಿತ್ತು. ಅವ್ರು ವೈಟ್ ಪೇಪರ್ ಏನು ಸೈನ್ ಹಾಕ್ಸ್ಕೊಂಡ್ರೋ ಗೊತ್ತಿಲ್ಲ. ಮತ್ತೆ ಇವನು ಏನಾರು ಬರೀರಿ ಅಂದಂತೆ, ಅದಕ್ಕೆ ಅವ್ರು ಯಾರೋ ಅಸಿಸ್ಟೆಂಟ್ ಡೈರೆಕ್ಟ್ರು ಯಾರೋ ಸೋಮಣ್ಣ ಅಂತ ಇದ್ರಂತೆ. ಅವ್ರೇನು ನಾವು ಬರ್ಕೊಳ್ಳೋದು ಗೊತ್ತು, ನಮ್ಗೆ ಟೈಮ್ ಇಲ್ಲ, ನಿಮ್ಮ ಸೈನ್ ಹಾಕ್ಬಿಟ್ಟು ಹೋಗು ಅಂತ. ಬಟ್ ಇದು ಸರ್, ಕಾರ್ಡ್ ಕರಪ್ಟ್ ಆಯಿತು ಅಂದರೆ ಅದ್ರದ್ದು ಹೊಣೆಗಾರಿಕೆ ಯಾರ್ದು? ಇಲ್ಲಿ ಟೆಕ್ನಿಷಿಯನ್ ಆಗಿ ಹೋಗಿರೋಂಥವ್ರದ್ದು ಅಥವಾ ಪ್ರೊಡಕ್ಷನ್ ಅವ್ರದ್ದಾ? ಅಲ್ಲ ಮೇಡಮ್, ಈಗ ಎದುರುಗಡೆ ಕ್ರಾಶ್ ಆಗಿದೆ ಅಂದಾಗ ಪ್ರೊಡಕ್ಷನ್ ಆಗಿರುತ್ತೆ. ಈಗ ಈ ಕಣ್ಮುಂದೆ ಆಗಿರೋದಲ್ವಾ, ಈಗ ಅವ್ರು ಇಲ್ದೇನೆ ಆಗಿದ್ರೆ ಇವಂದಾಗಿರೋದು. ಈಗ ಅವ್ರ ಎದುರುಗಡೆನೆ ಆಗಿದ್ದೆ ಅಂದಾಗ ಈಗ ಫುಟೇಜ್ಗೆ ವ್ಯಾಲ್ಯೂ ಇದೆ ಅಂದ್ರೆ ಈಗ ಅವ್ನ ಡ್ರೋನ್ಗೂ ವ್ಯಾಲ್ಯೂ ಇದೆ ಅಲ್ವಾ? ಹೌದು. ಈಗ ಅವ್ನ್ ಸೇಫ್ ಅವ್ನು ನೋಡ್ಬೇಕು, ಈಗ ಅವ್ರ ಸೇಫ್ ಅವರು ನೋಡ್ಕೊಂಡ್ರೆ, ಈಗ ಪಾಪ ಇವನ್ ಸೇಫ್ ಇವ್ನು ನೋಡ್ಬೇಕು. ಇವನು ಎಲ್ಲ ಸಾಲ ಮಾಡಿದ್ದಾನೆ, ಎಲ್ಲ ಒಡವೆಗಳು, ರೊಕ್ಕ, ಅವ್ರ ಅಜ್ಜಿ ಅವ್ರದೆಲ್ಲ ಒಡವೆ ಎಲ್ಲ ಪಾಪ ಬ್ಯಾಂಕಲ್ಲಿ ಇಟ್ಟು ಮಾಡಿದ್ದಾನೆ. ಅದ್ರದ್ದೆಲ್ಲ ಅವನು ದುಡ್ಡು ಕಾಸು ನೋಡ್ಬೇಕಲ್ಲ. ಕೇಳ್ಕೊಂಡಿದ್ದಾನಂತೆ, ಅವರು ಏನು ಮಾಡೋ ತರ ಮಾಡಿಲ್ಲ. ಅದೇ ನೆನ್ನೆ ಏನೋ ಮಾತಾಡ್ತೀವಿ ಅದೇನು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಮಾತಾಡಿದಾರಂತೆ ಮ್ಯಾನೇಜರು. ಅದಕ್ಕಿಂತ ಇನ್ನೇನು ಮಾತಾಡಿದಾರಲ್ಲ, ಅದಕ್ಕೆ ನಾವು ಓಕೆ ಇರ್ಲಿ ಬಂದು ಮಾಡ್ಕೊಡ್ತಾರೆ, ಪ್ರಾಬ್ಲಮ್ ಏನಿಲ್ಲ ಅನ್ನೋ ಥರನೂ ಹೇಳಿದೀವಿ ಅವ್ರ ಮನೆಯವ್ರಿಗೆ. ಓಕೆ, ಥ್ಯಾಂಕ್ ಯು ಸರ್, TV5 ಜೊತೆ ಮಾತಾಡಿದ್ದಕ್ಕೆ.